ರೇಣು ರನ ರನ ಮೊದಲು ಶೋಭಾ ಮತ್ತು ಮಗ ತೇಜಸ್ ಅಂತೇಳಿ ನಾವು ಮಂಗಳೂರಲ್ಲಿದ್ದೇವೆ. ನಮ್ಮೊಟ್ಟಿಗೆ ಅವರು ಹುಷಾರಿಲ್ಲದ ಟೈಮಲ್ಲಿ ಆಸ್ಪತ್ರೆಗೆ ಅಲ್ಲಿ ನಾವು ಸೇರಿಸಿ ಅವರು ರಿಕವರ್ ಆಗ್ತಿದ್ರು. ಅದು ರಿಕವರ್ ಆಗ್ತಾ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬಂತು. ಮತ್ತು ಪುನಃ ಇದು ಅಡ್ಮಿಟ್ ಮಾಡಬೇಕಾಯಿತು. ಮತ್ತು ನಿಧಾನವಾಗಿ ಅವರು ತುಂಬ ಪೀಸ್ಫುಲಿ ಅವರ ಲಾಸ್ಟ್ ಮಿನಿಟ್ಸ್ ಕಳೆದ್ರು. ಸ್ವಲ್ಪ ಇದಿತ್ತು ಅವರಿಗೆ, ಸ್ವಲ್ಪ ನೋವೆಲ್ಲ ಅನುಭವಿಸೋದು. ಆದರೂ ಅವರು ಕೊನೆಯ ಉಸಿರಿನ ತನಕ ಅವರು ಒಂಥರ ತುಂಬ ಸಿಂಪಲ್ಲಾಗಿ ಅವರ ಹೇಗೆ ಅವರ ಬದುಕಿತ್ತು ಅದೇ ಸಿಂಪ್ಲಿಸಿಟಿ ಅವರ ನಿಜ ಲೈಫಲ್ಲಿ ಸಹ ಅವರು ಇದು ಮಾಡ್ತಾಯಿದ್ರು. ಅವರ ಕಾಂಟ್ರಿಬ್ಯೂಷನ್ ಏನಿದೆ ಕನ್ನಡ ಮತ್ತು ಕರ್ನಾಟಕಕ್ಕೆ ಮತ್ತು ಅವರ ಕಮ್ಯುನಿಟಿಗೆ, ಇದೊಂದು ವಿಷಯ ಅವರು ಹೋದ ನಂತರನೇ ಜನರಿಗೆ ಗೊತ್ತಾಗತ್ತೆ. ಅಂದರೆ ಈ ಸ್ಟೋರಿ ಗೊತ್ತಾಗಲಿಲ್ಲ ಅಂತಲ್ಲ, ಗೊತ್ತಾಗಿರ್ಬೋದು. ಆದರೂ ಅವರ ವ್ಯಾಲ್ಯೂ, ಅವರು ಏನು ಮಾಡಿದ್ದಾರೆ ಅದು ಸಹ ವಿದೌಟ್ ಎನಿ ಎಕ್ಸ್ಪೆಕ್ಟಿಂಗ್, ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದು ಅವರ ಮೇನ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಅವರಿಗೆ ಪೊಲಿಟಿಕ್ಸ್ ಅಥವಾ ಕಮ್ಯುನಿಟಿ ವೈಸ್ ಅವರಿಗಿನ್ನೂ ಬೇರೆ ಹೋಗಿರಲಿಲ್ಲ. ಮತ್ತು ಅವರು ತುಂಬ ಸಿಂಪಲ್ ಪರ್ಸನ್, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಇಟ್ಸ್ ಅನ್ ಇನ್ಕಂಪೇರಬಲ್ ಲಾಸ್ ಫಾರ್ ಫ್ಯಾಮಿಲಿ, ಫಾರ್ ದ ಎಂಟೈರ್ ಸಾಗರ್ district, for Kannada, Karnataka, and also for the Indian nation as a whole. So ಇದು ಪಾಪ ಚಿಕ್ಕಂದ್ರೆ ತುಂಬ ಶಿಸ್ತಿನವರು. ನಮಗೆ ಅದೇ ಥರ ಶಿಸ್ತಿನವರು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆಗ ನಾವು ಅದನ್ನು ಫಾಲೋ ಮಾಡ್ತಿರಲಿಲ್ಲ. ಈಗ ಅದರದ್ದು ಸ್ವಲ್ಪ ನಮಗೆ ಸಿಕ್ಕಿದೆ ಅಂತ ಎಣಿಸ್ತದೆ. ಅವರದ್ದು ಎಲ್ಲ ಪುಸ್ತಕಗಳದ್ದು ಏನೆಲ್ಲ ಸಾರ ಉಂಟು, ಒಂದು ಪ್ರಕೃತಿಯನ್ನು ಪ್ರೀತಿಸೋದಕ್ಕೆ ಬೇರೆ ಯಾವುದೇ ಒಂದು ವಿಷಯವನ್ನು ಅದು ಒಂದು ಗುರಿ ತಲುಪೋ ತನಕ ಒಂದು ಮಾಡಿ ಮುಗಿಸೋದಾಗಲಿ, ಜೀವನದಲ್ಲಿ ಅವರಿಗೆ ಲಾಸ್ಟ್ ತನಕ ಹೊಂದಿದ್ದ ಉತ್ಸಾಹ, ಇದೆಲ್ಲ ನಮಗೆ ಬೆಳಕಾಗಬೇಕು. ಮಕ್ಕಳಿಗೋಸ್ಕರ ಅವರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಈಗಿನ ಮಕ್ಕಳ ಪುಸ್ತಕಗಳನ್ನು ಓದಬೇಕಂತ ನಾನು ಎನಿಸ್ತೇನೆ. ಮತ್ತು ಅವರ ಅದು ಎಲ್ಲ ಇದು ಪುಟ್ಟಜ್ಜಿ ಕಥೆ ಅದು ಎಲ್ಲ CBSE ಸ್ಕೂಲಿನ ಮಕ್ಕಳಿಗೂ ಪಾಠ. CBSE ಸ್ಕೂಲಿಗೆ ಖಂಡಿತ ತುಂಬ ಖುಷಿಯಾಗಿದೆ. ಹಾಗಾಗಿ ಅದು ತೋಳಿಯ ಬೆಳವಣಿಗೆ ಇಲ್ಲದ CBSE ಮಕ್ಕಳಿಗೆ. ನನ್ನ ಅಜ್ಜ ಅಂದರೆ ಅವರ ಹೆಂಡತಿಯ ತಂದೆ ನಮ್ಮ ಅಜ್ಜ, ನನ್ನ ಪ್ರೀತಿಯಿಂದ ಬೆಳೆದವರು. ನಾಡಿಸೋದವರಿಗೆ ನಾವು ಬೇರೆ ಏನು ಹೇಳಬೇಕಾಗಿಲ್ಲ. ಜನತೆಗೆ ಗೊತ್ತಿದೆ, ನಾಡಿಗೆ ಗೊತ್ತಿದೆ, ಅದಕ್ಕಿಂತ ಹೆಚ್ಚಾಗಿ ಸಾಗರದ ಜನತೆಗೆ ಗೊತ್ತಿದೆ ಅವರು ಎಂತಹ ಮನುಷ್ಯರು. ಸ್ವಾಭಿಮಾನದಿಂದ ಅಕ್ಕರೆಯಿಂದ ಬೆಳೆದಂತಹ ಒಬ್ಬ ಒಳ್ಳೆಯ ವ್ಯಕ್ತಿ. ಎಷ್ಟು ಸಹಜವಾಗಿ, ಎಷ್ಟು ಸರಳವಾಗಿ ಬಾಳಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನ, ಅವರ ಮನೆತನ, ಅವರ ಮನೆ ನಿಮಗೆ ನೋಡಿದ್ರೆ ಸಾಕು. ಅವರಿಗೆ ದೇವರು ಒಳ್ಳೆಯ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಒಂದು ಮರಣವನ್ನು ಸಂಸ್ಕರಿಸಿದ್ದಾರೆ. ದೇವರವರಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ನೀಡಲಿ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ, ಅವರಿಗೆ ಒಳ್ಳೆಯದನ್ನು ಶುಭಾಶಿಸಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ. ಇದು ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಕುಟಾಡೋ ಮನೆತನದ ಪರವಾಗಿ, ಅವರ ಹೆಂಡತಿ ಫಿಲೋಮಿನಾ ಕೋಟಾರ್ ಅವರು ನಾಡಿ ಸೋಜ ಆಗಿರ್ಬೋದು. ಆದರೆ ನಮ್ಮ ಊರಿಗೆ, ನಮ್ಮ ಕೇರಿಗೆ ಅವರು ನಮ್ಮ ಜನವನ್ನು, ನಮ್ಮ ಹಿರಿಮೆಯನ್ನು, ನಮ್ಮ ಕನ್ನಡದ ಸೊಬಗನ್ನು ಬೆಳೆಸಿದಂತಹ ಮಹಾನ್ ಅವರಿಗೆ ಶುಭವಾಗಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಿಗೆ ಒಳ್ಳೆಯದನ್ನು ನಾವು ಬಯಸೋಣ. ಅವರ ಆತ್ಮಕ್ಕೆ ಭಗವಂತನು ಸದ್ಗತಿಯನ್ನು ನೀಡಲಿ ಎಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಹೆಸರು ಸರ್?
ನಿಮ್ಮ ಹೆಸರು? ವಿಲಿಯಂ ಪುಟ್ಟಾಡು. ಅವರ ಅಜ್ಜನ, ಅವರ ಮಾವನ, ನನ್ನ ಅಜ್ಜ, ಅವರ ಮಾವ, ಅಣ್ಣ ತಮ್ಮಂದಿರು. ಅವರಿಗೆಲ್ಲವೂ ಕೂಡ ಸದ್ಗತಿ ಲಭಿಸಲಿ, ಅವರಿಗೆಲ್ಲರೂ ಕೂಡ ಆಗಲಿ, ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸುವಂತಹ ಶಕ್ತಿಯ ಭಗವಂತನ ನೀಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ನಾಲ್ ಡಿಸೋಜ ಅವರು ಕನ್ನಡದ ಮೋಹೇಂದ್ರಿ ಥರದ ಕಥೆಗಾರರು. ನಾವು ಬಾಲ್ಯಕಾಲದಿಂದ ಅವರ ಕಥೆಗಳನ್ನು ಓದ್ತಾ ಬಂದವರು. ಆ ನಂತರದಲ್ಲಿ ಅವರು ಪರಿಸರ ಪ್ರೇಮಿಯಾಗಿ ಮುಳುಗಡೆಯ ಬಗ್ಗೆ ಅವರು ಅನೇಕ ಮುಖಗಳನ್ನು ತಮ್ಮ ಕತೆ ಕಾದಂಬರಿಗಳ ಮೂಲಕ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಇಗರ್ಜಿಯ ಸುತ್ತ ಅಂತ ಅವರದ್ದೇ ಒಂದು ಸಮುದಾಯದ ಬಗ್ಗೆ ಮತ್ತು ಬಳಗ, ಅಂದರೆ ಇಲ್ಲಿಯ ಸಾಗರದ ಪರಿಸರ ಏನಿದೆ, ರೈತರ ಹೋರಾಟ ಏನಿದೆ ಅದರ ಬಗ್ಗೆ, ಮತ್ತು ಇಲ್ಲಿ ರೈಲು ಬರೋದಕ್ಕೆ ಹೋರಾಟ, ಹೀಗೆ ಅವರೊಬ್ಬರು ಲೇಖಕರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ಬಹಳ ಮುಖ್ಯವಾಗಿ ತುಂಬ ಸಜ್ಜನ ಲೇಖಕರಾಗಿ, ಮಕ್ಕಳಿಗೂ ಸಾಹಿತ್ಯವನ್ನು ಬರೆದವರು. ಅವರ ನಗುಮುಖದ ಬಗ್ಗೆ ಇವತ್ತೆಲ್ಲರೂ ಮಾತಾಡ್ತಾ ಇದ್ದಾರೆ. ನಮಗೂ ಇವತ್ತು ಅವರ ನಗುಮುಖ ಮತ್ತು ಒಳ್ಳೆಯತನಗಳು ತುಂಬ ಪ್ರಭಾವವನ್ನು ಮಾಡಿದೆ. ಅವರ ಮರಣ ದುಃಖವನ್ನು ತರ್ತಾರೆ. ಆದರಣೀಯ ಡಿಸೋಜರವರು ನಮಗೆಲ್ಲ ಒಂದು ಪ್ರೇರಣೆಯಾಗಿತ್ತು. ಅನೇಕ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ, ಸಾಹಿತ್ಯಕ್ಕೆ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ, ಪ್ರೇರಣೆ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಳಲ್ಲಿ ಅವರು ಭಾಗವಹಿಸಿ ಸಮಾಜದ ಒಳ್ಳೆಯದಕ್ಕೋಸ್ಕರವಾಗಿ ತುಂಬ ಶ್ರಮಪಟ್ಟವರು. ಸಾಹಿತ್ಯ ಕ್ಷೇತ್ರದಲ್ಲಿ ಅವರನ್ನು ದಿಗ್ಗಜ. ಅವರನ್ನು ಕಳ್ಕೊಂಡಂತಹ ನಾವು ನಿಜವಾಗೂ ಅನಾಥರೇ ಆಗಿದ್ದೀವಿ ಅಂತೇಳಿ ತಪ್ಪಲ್ಲ. ನಾನು ನಡೆಸೋದನ್ನು ಮೊಮ್ಮಗ, ಮೊದಲನೇ ಮೊಮ್ಮಗ ತೇಜಸ್ ಅಂತ. ನಾನು ಒಂದೊಂದು ಪಾಯಿಂಟ್ಸ್ ಬರ್ತಿದ್ದೇನೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಫೋನಲ್ಲಿ ಎಲ್ಲ ಕವರ್ ಮಾಡಬೇಕಂತ ಇದ್ದೇನೆ. ಸೊ ಮೊದಲನೇದಿಂದ ನಾನು ಈಗ ಏನು ಅವಾರ್ಡ್ ಸಿಕ್ಕಿತ್ತು, ಅವರಿಗೆ ಅವಾರ್ಡ್ ಸಿಕ್ಕಿತ್ತು, ಯಾವ್ದು ಕಥೆ ಎಲ್ಲ ಬರೋದು ಹೇಳಲಿಕ್ಕೆ ಹೋಗಲ್ಲ. ನನ್ನ ಏನೆಲ್ಲ ನಾನು ನೋಡಿದ್ದೇನೆ ಅವ್ರ ಬಗ್ಗೆ ಅದು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದರು ಸಣ್ಣವರೆಲ್ಲ. ಸೊ ನನಗೆ ಜಾಸ್ತಿ ಕಸಿನ್ಸ್ ಎಲ್ಲ ಇರಲಿಲ್ಲ ಇಲ್ಲಿ, ಅದಕ್ಕೆ ನಾನು ಜಾಸ್ತಿ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಇಲ್ಲಿ. ಸೊ ಏನು ಚೈಲ್ಡ್ಹುಡ್ ಮೆಮರಿ ಇದೆ ಅವರದ್ದು, ಚೈಲ್ಡ್ಹುಡ್ ಮೆಮರಿ ಎಲ್ಲ ಅವರೊಟ್ಟಿಗೆ ಇರೋದು. ಸೊ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ಅವ್ರದ್ದು ಎಲ್ಲ ಆನ್ಸರ್ ಇರ್ತಿತ್ತು. ಸೊ ಸಣ್ಣವರಿರುವಾಗ ಏನಾದರೂ ಕ್ವಶನ್ ಕೇಳಿದರೆ, ಪ್ರಕೃತಿ ಬಗ್ಗೆ ಎಂಥ ಬಗ್ಗೆ ಕೇಳಿದರೆ ಸಹ ಅವ್ರು ಯಾವಾಗಲೂ ಆನ್ಸರ್ ಮಾಡ್ತಾಯಿದ್ರು. ಸೊ ನನಗೆ ಯಾವಾಗಲೂ ಶಾಕ್ ಆಗ್ತಿತ್ತು, ಹೇಗೆ ಎಲ್ಲ ಗೊತ್ತುಂಟು ಅವರಿಗೆ ಅಂತ. ಮತ್ತು ಇನ್ನೊಂದು ಎಂತ ಅಂದರೆ ಅವರು ಫೇಸ್ಬುಕ್ಕಲ್ಲಿ ಸಹ ನನ್ನ ಜೊತೆ ಫ್ರೆಂಡ್ ಆಗಿದ್ದರು. ಸೊ ನನಗೆ ತುಂಬ ಖುಷಿ ಆಗ್ತಿತ್ತು. ಅದು ನಿನ್ನೆ ನೋಡ್ತಾ ಇದ್ದೆ ಅವ್ರ ಫೇಸ್ಬುಕ್ ಪ್ರೊಫೈಲ್, ನಮ್ಮದು ಫೋಟೋಗೆಲ್ಲ ಕಮೆಂಟೆಲ್ಲ ಮಾಡ್ತಾಯಿದ್ರು, ಬರ್ತ್ಡೇಗೆಲ್ಲ ವಿಶ್ ಮಾಡ್ತಾಯಿದ್ರು. ಸೊ ಆ ಥರ ಅಜ್ಜ ಜಾಸ್ತಿ ಜನರಿಗೆ ಸಿಗೋದಿಲ್ಲ. ಸೊ ಹಾಗೆ ನಾನು ತುಂಬ ಲಕ್ಕಿ ಅಂತ ಅನಿಸ್ತದೆ. ನನಗೆ ಪರಿಚಯ ಆಗಿದ್ದು ನಾಡಿಸಿದವರು ಅವರ ಮಗಳ ಮನೆಗೆ ಬಂದಾಗ ಪರಿಚಯ ಆಗಿದ್ದು. ನಾನು ಕೇಟಿಗಳಾಗಿ ಅವರಿಗೆ ಹ್ಯಾಂಡಲ್ ಮಾಡಿದೆ. ಅವರ ಮನೆಗೆ ಬಂದು 4 ತಿಂಗಳಿಗೆ ಒಳ್ಳೆಯ ಸರಳ ಸ್ವಭಾವದವರು, ಒಳ್ಳೆಯ ಜನ, ನಗ್ನಗ್ತಾ ನಮ್ಮ ಖುಷಿಯಿಂದ ಇದ್ದರು ನಮ್ಮ ಹತ್ರ. ಆಮೇಲೆ ಅವರಿಗೆ ಪ್ರಾಬ್ಲಮ್ ಆಯಿತು. ಒಂದು 2-3 ತಿಂಗಳು ಸರಿಯಾಗಿತ್ತು. ಆಮೇಲೆ 4ನೇ ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಷ್ಟು ಅಡ್ಮಿಟ್ ಮಾಡಿದ್ರು. 5ನೇ ತಾರೀಕಿಗೆ ಅವರಿಗೆ ಅವರ ಡೆತ್ ಆಗಿತ್ತು. ಅದರ ಸಲುವಾಗಿ ಅವರ ಡೆತ್ ಆಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.